18ನೇ ತಾರೀಕು ಇದೇ ತಿಂಗಳ 18ನೇ ತಾರೀಕು ಭಾರತೀಯ ವೀರಶೈವ ಲಿಂಗಾಯತ ಜಂಗಮ ಪರಿಷತ್ತಿನ ಸಂಘಟನೆ ಉದ್ಘಾಟನೆ ಇದೆ ಬಳ್ಳಾರಿಯ ರಾಘವ ಕಲಾಮಂದಿರದಲ್ಲಿ. ಅದೇ ದಿನ ಸಮಸ್ತ ಜಂಗಮ ಜನಾಂಗದವರ ಸಮಾವೇಶ ಇದೆ. ಈ ಸಮಾವೇಶದಲ್ಲಿ ಈಗೇನು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದ ಆಯೋಗದವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸ್ತಾ ಇದ್ದಾರೆ. ಆ ಸಮೀಕ್ಷೆಯಲ್ಲಿ ನಮ್ಮ ನಿರ್ಧಾರ ಏನಿರಬೇಕು, ವೀರಶೈವ ಲಿಂಗಾಯತ ಅಂತ ಬರೆಸಿ ಎಲ್ಲ ವೀರಶೈವ ಲಿಂಗಾಯತರು ತಮ್ಮ ಜಾತಿ ಉಪಜಾತಿಗಳನ್ನ ಬರೆಸ್ಬೇಕನ್ನೋದಕ್ಕೋಸ್ಕರ ಜಾಗೃತಿ ಮೂಡಿಸೋದಕ್ಕೋಸ್ಕರ ಸಭೆಯನ್ನು ಕರೆದಿದ್ದೇವೆ. ಈ ಸಭೆಯ ಮೂಲಕ ನಮ್ಮ ಜಂಗಮರ ಸಮಗ್ರ ವರದಿ ರಾಜ್ಯ ಸರ್ಕಾರಕ್ಕೆ ಅವರ ಸ್ಥಿತಿಗತಿ ಹೋದರೆ ಮುಂದೊಂದು ದಿನ ಅವರಿಗೆ ಉತ್ತಮ ಭವಿಷ್ಯಕ್ಕೋಸ್ಕರ ಸರ್ಕಾರದಲ್ಲಿ ಈಗ 3B ಅಂತ ರಿಸರ್ವೇಷನ್ 7% ಕೇಳುವುದಾಗಿರ್ಬೋದು, ಇನ್ನೇನಾದರೂ ಮಾಡಲಿಕ್ಕೋಸ್ಕರ ಈ ಸಮಾವೇಶ ನಡೀತಾ ಇದೆ. ಕರ್ನಾಟಕ ಹೈಕೋರ್ಟ್ ಗುಲ್ಬರ್ಗಾ ಪೀಠ ಜೂನ್ 2025ರಲ್ಲಿ ಅಂದರೆ ಸುಮಾರು ಈಗ 2 ತಿಂಗಳು ಹಿಂದುಗಡೆ ಸ್ಪಷ್ಟವಾದ ಒಂದು ತೀರ್ಪನ್ನು ನೀಡಿದೆ. ಈ ಸ್ಪಷ್ಟವಾದ ತೀರ್ಪಿನ ಪ್ರಕಾರ ಬೇಡ ಜಂಗಮ, ಹಿಂದೂ ಬೇಡ ಜಂಗಮ ಅನ್ನುವವರು ಅವರ ಒಂದು ಪದ್ಧತಿ, ಅವರ ಕುಲಶಾಸ್ತ್ರಗಳು ಬೇರೆ, ವೀರಶೈವ ಮತ್ತು ಲಿಂಗಾಯತ ಜಂಗಮದಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳೇನಿದ್ದಾರಲ್ಲ ಅವರೇ ಬೇರೆ. ಹಾಗಾಗಿ ಈ ಒಂದು ತೀರ್ಪಿನಲ್ಲಿ ಅರ್ಜಿದಾರರ ಸಂಬಂಧಪಟ್ಟಂತೆ ಒಂದು ಬೇಡ ಜಂಗಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನು ನೀಡಿದ್ರು ತಹಸೀಲ್ದಾರ್ ಅವರು ಅದನ್ನು ಕ್ಯಾನ್ಸಲ್ ಮಾಡಿ ಈ ಅರ್ಜಿದಾರರು ವೀರಶೈವ ಅಥವಾ ಲಿಂಗಾಯತ ಜಂಗಮ ಒಂದು ಕ್ಯಾಸ್ಟ್ನಲ್ಲಿ ಬರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ ಅಂತೇಳಿ ಇವರು ಬೇಡ ಜಂಗಮ SC ಸರ್ಟಿಫಿಕೇಟಿಗೆ ಪಡೀಲಿಕ್ಕೆ ಇವರು ಅರ್ಹರಲ್ಲ ಎಂಬ ಸ್ಪಷ್ಟವಾದ ತೀರ್ಪನ್ನು ನೀಡಿರುತ್ತೆ. ಸೊ ಇದ್ರ ಪ್ರಕಾರ ವೀರಶೈವ ಅಥವಾ ಲಿಂಗಾಯತ ನಲ್ಲಿ ಬರ್ತಕ್ಕಂಥ ಜಂಗಮ ವ್ಯಕ್ತಿಗಳು ಬೇಡ ಜಂಗಮರಲ್ಲ ಅಂತ ಒಂದು ಸುದೀರ್ಘವಾದ ತೀರ್ಪನ್ನು ನೀಡಿದೆ. ಇದು ಸುಮಾರು ಒಂದು 70 ಪುಟದ ಒಂದು ತೀರ್ಪಿದ್ದು. ಇದರಲ್ಲಿ ಕೊನೆಯದಾಗಿ ಹೇಳ್ತೀನಿ, ಇದರಲ್ಲಿ ಈ ಕ್ಯಾಸ್ಟ್ ಸೆನ್ಸೆಕ್ಸ್, ಆಂಥ್ರೋಪಾಲಜಿ ರಿಪೋರ್ಟ್ಗಳೇನಿದ್ದಾವೆ ಅಂದರೆ ಮಾನವ ಕುಲಶಾಸ್ತ್ರ, ಕ್ಯಾಸ್ಟ್ ಸೆನ್ಸೆಕ್ಸ್ ಜಾತಿ ಗಣತಿಯಲ್ಲಿ ಆಗಿನ ಕಾಲಕ್ಕೆ ಆಗಿತ್ತು ಅಂದರೆ 1950 ಇರ್ಬೋದು, 1961 ಇಸ್ವಿ, 1981 ಇಸ್ವಿ ಪ್ರಕಾರ ಈ ಬೇಡ ಜಂಗಮರ ಒಂದು ಕಸುಬೆ ಬೇರೆ, ಬೇಡ ಅಂತಂದರೆ ಹಂಟರ್. ಈ ಕನ್ನಡಕ್ಕೆ ತರ್ಜುಮೆ ಮಾಡಿ ಬೇಡುವ ಜಂಗಮರ ಅಲ್ಲ ಅಂತಂತೇಳಿ ಸ್ಪಷ್ಟವಾದ ತೀರ್ಪು ನೀಡಿದೆ. ಆ ಒಂದು ವರದಿಗಳ ಪ್ರಕಾರ, ಆ ಒಂದು ಮಾನವ ಕುಲಶಾಸ್ತ್ರ ಪ್ರಕಾರ ಈ ಲಿಂಗಾಯತ ಅಥವಾ ವೀರಶೈವ ಜಂಗಮರು ಬೇಡ ಜಂಗಮರಲ್ಲ ಅಂತ ಒಂದು ಸ್ಪಷ್ಟವಾದ ಒಂದು ವರದಿಯನ್ನು ಎತ್ತಿ ಹಿಡಿದಿದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.